ಅಕ್ರಮ ಚಿನ್ನದ ಬೇಟೆಯಾಡುತ್ತಾ ಪ್ರಧಾನಿ ಮೋದಿ ಸರ್ಕಾರ ಎಷ್ಟು ಚಿನ್ನ ಇದೆ ನಮ್ಮ ಬಳಿ ಅಂತ ಘೋಷಿಸಿಕೊಳ್ಳುವುದು ಅನಿವಾರ್ಯನಾ ಅನ್ನುವಂತಹ ಪ್ರಶ್ನೆ. ಇವಾಗ ನಮ್ಮ ಬಳಿ ಇರತಕ್ಕಂಥ ಚಿನ್ನವನ್ನು ಕೂಡ ನಾವು ಡಿಕ್ಲೇರ್ ಮಾಡಿಕೊಳ್ಬೇಕಾಗುತ್ತಾ, ಎಷ್ಟು ಚಿನ್ನ ಇದೆ ಮತ್ತು ಎಲ್ಲಿಂದ ಬಂತು ಚಿನ್ನ ಎಂಬ ಬಗ್ಗೆ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಬೇಕಾಗುತ್ತಾ, ಚಿನ್ನ ಖರೀದಿಗೆ ಎಲ್ಲಿಂದ ಹಣ ಬಂತು ಎಂಬ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತಾ. ಪ್ರಧಾನಿ ಮೋದಿ ಸರ್ಕಾರದ ಕೈ ಸೇರಿದೆ ಬಂಗಾರ ಬ್ರಹ್ಮಾಸ್ತ್ರದ ಪ್ರಸ್ತಾವನೆ. ಹಾಗಾದರೆ ಮನೆಯಲ್ಲಿರ್ತಕ್ಕಂಥ ಚಿನ್ನದ ಬಗ್ಗೆ ನಾವು ಎಲ್ಲ ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತಾ. ಈ ಚಿನ್ನ ಎಷ್ಟಿದೆ, ಎಲ್ಲಿಂದ ಬಂತು, ಯಾವಾಗ ಖರೀದಿ ಮಾಡಿದ್ದು, ಆ ಖರೀದಿ ಮಾಡೋದಕ್ಕೆ ಹಣ ಎಲ್ಲಿಂದ ಬಂತು, ಇದೆಲ್ಲವನ್ನ ಕೇಂದ್ರ ಸರ್ಕಾರ ಕೇಳುತ್ತಾ ಲೆಕ್ಕವನ್ನ ಅಂತ. ಓಕೆ, ಬಂಗಾರ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮೋದಿ ಸರ್ಕಾರ ಲೆಕ್ಕಾಚಾರವನ್ನು ಹಾಕ್ತಾ ಇದೆ. ದೇಶದ ಜನತೆಗೆ ಬಂಗಾರದ ಲೆಕ್ಕ ನೀಡುವಂತೆ ಕೇಳುವ ಸಾಧ್ಯತೆ ಇದೆ. ಚಿನ್ನದ ಅಕ್ರಮ ದಾಸ್ತಾನಿನ ಮೇಲೆ ಕಡಿವಾಣ ಹಾಕೋದಕ್ಕೆ ಈ ತಂತ್ರವನ್ನು ಹೂಡಬಹುದು. ತೆರಿಗೆ ಅಧಿಕಾರಿಗಳ ಮುಂದೆ ಬಂಗಾರದ ಲೆಕ್ಕ ಸಲ್ಲಿಕೆಗೆ ಸೂಚಿಸಬಹುದು. ಅಂದರೆ ಈಗ ನಾವು ಹೇಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತೀವಿ, ಅದೇ ರೀತಿ ಗೋಲ್ಡ್ ಟ್ಯಾಕ್ಸನ್ನು ಕೂಡ ಫೈಲ್ ಮಾಡಬೇಕಾಗಿ ಬರುತ್ತಾ ಅಂತ. ದಾಖಲೆ ಇಲ್ಲದ ಅಕ್ರಮ ಚಿನ್ನವಾದರೆ ದಂಡ ಕಟ್ಟುವಂತೆ ಸೂಚಿಸಬಹುದು. ತೆರಿಗೆಯ ಜೊತೆಗೆ ಒಂದಿಷ್ಟು ದಂಡದ ರೂಪದಲ್ಲಿ ಹಣವನ್ನು ಕಟ್ಟೋದಕ್ಕೆ ಹೇಳಬಹುದು. ಈ ಮೂಲಕ ಅಕ್ರಮ ಚಿನ್ನವನ್ನು ಸಕ್ರಮ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬಹುದು. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದರ ಬಗ್ಗೆ ವರದಿಯಾಗಿದೆ. ಸದ್ಯ ಇನ್ನೂ ಆರಂಭ ಹಂತದಲ್ಲಿರುವ ಈ ಲೆಕ್ಕಾಚಾರ, ಈ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ. ಒಂದು ವೇಳೆ ನಿಮ್ಮ ಬಳಿ ಇರುವಂಥದ್ದು ಅಕ್ರಮ ಚಿನ್ನ ಅಂತ ಕಂಡು ಬಂದಲ್ಲಿ ಆಗ ಚಿನ್ನವನ್ನು ಠೇವಣಿ ಇಡಬೇಕಾಗಿ ಬರಬಹುದು. ಸರ್ಕಾರಿ ಖಜಾನೆಯಲ್ಲಿ ಅಕ್ರಮ ಚಿನ್ನವನ್ನು ಒಂದಿಷ್ಟು ವರ್ಷ ಠೇವಣಿ ಇಡುವಂತೆ ಹೇಳಬಹುದು. ಇದಿನ್ನೂ ಕೂಡ ಆರಂಭಿಕ ಹಂತದಲ್ಲಿರ್ತಕ್ಕಂಥ ಲೆಕ್ಕಾಚಾರ. ಪ್ರಸ್ತಾವನೆ ಸಲ್ಲಿಕೆಯಾಗಿದೆ, ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ. ಬಂಗಾರ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮೋದಿ ಸರ್ಕಾರ ಲೆಕ್ಕಾಚಾರವನ್ನು ಹಾಕ್ತಾ ಇದೆ. ದೇಶದ ಜನತೆಗೆ ಬಂಗಾರದ ಲೆಕ್ಕ ನೀಡುವಂತೆ, ನಿಮ್ಮ ಬಳಿ ಇರುವಂತಹ ಬಂಗಾರದ ಲೆಕ್ಕ ನೀಡುವಂತೆ ಕೇಂದ್ರ ಸರ್ಕಾರ ಕೇಳಬಹುದು. ಚಿನ್ನದ ಅಕ್ರಮ ದಾಸ್ತಾನಿನ ಮೇಲೆ ಕಡಿವಾಣ ಹಾಕೋದಕ್ಕೆ ಈ ತಂತ್ರವನ್ನು ರೂಪಿಸ್ತಾ ಇದೆಯಾ ಕೇಂದ್ರ ಅಂತಕ್ಕಂಥದ್ದು. ತೆರಿಗೆ ಅಧಿಕಾರಿಗಳ ಮುಂದೆ ಬಂಗಾರದ ಲೆಕ್ಕ ಸಲ್ಲಿಕೆಗೆ ಸೂಚನೆಯನ್ನು ಕೊಡಬಹುದು. ಎಲ್ಲಿ ನಾವು ಡಿಕ್ಲೇರ್ ಮಾಡ್ಕೋಬೇಕು ಅಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮುಂದೆ. ದಾಖಲೆ ಇಲ್ಲದ ಅಕ್ರಮ ಚಿನ್ನವಾದರೆ ದಂಡ ಕಟ್ಟುವಂತೆ ಕೂಡ ಸೂಚಿಸಬಹುದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಶಬೀರ್ ಅವರಿಂದ. ಶಬೀರ್, ಇದು ಯಾವ ರೀತಿ ಅನುಷ್ಠಾನಕ್ಕೆ ಬರಬಹುದು, ಯಾವ ರೀತಿ ಕಾರ್ಯರೂಪಕ್ಕೆ ಬರಬಹುದು? ನಮ್ಮ ಬಳಿ ಇರತಕ್ಕಂಥ ಚಿನ್ನವನ್ನು ಡಿಕ್ಲೇರ್ ಮಾಡ್ಕೊಳ್ಳೋದು ಅಂದ್ರೆ ಹೇಗೆ ಅಂತ? ಖಂಡಿತ ಅರವಿಂದ್, ಇದು ಈಗ ಹೊಸದಾಗಿ ಮತ್ತೆ ಜೀವವನ್ನ ಪಡೆದುಕೊಂಡಂತ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅಂದ್ರೆ ಈ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಬೇನಾಮಿ ಆಸ್ತಿ ಮತ್ತೆ ಬೇನಾಮಿ ಚಿನ್ನದ ಮೇಲೆ ಹಿಂದೆಯಿಂದಲೂ ಕೂಡ ಕಣ್ಣಿಟ್ಟಿತ್ತು. ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತೆ ಹೊಸ ಕಾಯ್ದೆಯನ್ನು ತರ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಅದು ಕೂಡ ನೆನೆಗುದಿಗೆ ಬಿದ್ದಿತ್ತು. ಚಿನ್ನದ ವಿಚಾರದಲ್ಲೂ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಪ್ರಸ್ತಾಪ ಆಗಿತ್ತು. ಆದ್ರೆ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಫರ್ದರ್ ಪ್ರೋಗ್ರೆಸ್ ಗಳು ಆಗಿರ್ಲಿಲ್ಲ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಚಿನ್ನದ ಮೇಲೆ ಕಣ್ಣಿಟ್ಟಿರುವಂತದ್ದು ಬಹಳ ಸ್ಪಷ್ಟವಾಗಿದೆ. ಗೃಹ ಇಲಾಖೆಯ ಮಟ್ಟದಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದಾವೆ. ಅಂದ್ರೆ ಈಗಾಗಲೇ ಏನು ಅಕ್ರಮವಾಗಿ ಹಣ ಸಂಗ್ರಹ ಮಾಡುವಂತವರು ಅಥವಾ ಬೇನಾಮಿ ಆಸ್ತಿ ಖರೀದಿ ಮಾಡುವಂತವರು ಇವೆರಡೂ ಕೂಡ ಡೇಂಜರ್ ಅನ್ನೋ ಕಾರಣಕ್ಕೆ ಚಿನ್ನವನ್ನ ಏನು ಸಂಗ್ರಹ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅಕ್ರಮವಾಗಿ ಕೆಲವೊಂದಿಷ್ಟು ದೊಡ್ಡ ಮಟ್ಟದಲ್ಲಿ ಚಿನ್ನವನ್ನ ಸಂಗ್ರಹ ಮಾಡಿಕೊಳ್ಳುವಂತದ್ದು ಬಹಳಷ್ಟು ದಿನಗಳಿಂದ ನಡೆದಿದೆ. ಇತ್ತೀಚೆಗೆ ಕೇರಳದಲ್ಲಿ ಆದಂತಹ ಬೆಳವಣಿಗೆಯನ್ನು ಕೂಡ ನಾವು ಗಮನಿಸಬಹುದು. ಚಿನ್ನದಲ್ಲೇ ಸಾಕಷ್ಟು ವ್ಯವಹಾರಗಳು ಕೂಡ ಈಗ ನಡೀತಾ ಇದಾವೆ. ಈ ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಅದೇನು ಅಂದ್ರೆ ಇಡೀ ದೇಶದ ಜನರು ತಮ್ಮಲ್ಲಿರುವಂತಹ ಚಿನ್ನದ ಏನು ಲೆಕ್ಕ ಏನಿದೆ ಅದನ್ನ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂದ್ರೆ ಪ್ರತಿ ವರ್ಷ ನಾವು ಹೇಗೆ ಐಟಿ ಕ್ಲಿಯರೆನ್ಸ್ ಮಾಡ್ಕೋತೀವಿ, ಅಂದ್ರೆ ಆದಾಯ ತೆರಿಗೆಯನ್ನ ಘೋಷಣೆ ಮಾಡ್ಕೋತೀವೋ ಅದೇ ರೀತಿ ನಮ್ಮ ಬಳಿ ಇರುವಂತಹ ಚಿನ್ನದ ಲೆಕ್ಕವನ್ನು ಕೂಡ ನಾವು ಸರ್ಕಾರಕ್ಕೆ ತಿಳಿಸಬೇಕಾಗುತ್ತೆ. ಆದ್ರೆ ಈ ಹಂತದಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನ ಮಾಡುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಚಿನ್ನವನ್ನ ಹಾಕೊಳ್ತಾರೆ. ಅದರಲ್ಲೂ ಕೂಡ ಭಾರತ ಒಂದ್ ರೀತಿ ಚಿನ್ನದ ಪ್ರಿಯ ದೇಶ ಅಂತಾನೆ ಹೇಳ್ಬಹುದು. ಅತಿ ಹೆಚ್ಚು ಆಮದು ಚಿನ್ನವನ್ನ ನಾವು ಮಾಡ್ಕೊಳ್ತೀವಿ. ಹೀಗಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಮಹಿಳೆಯರು ಮತ್ತೆ
ಪುರುಷರು ಸಾಮಾನ್ಯವಾಗಿ ಚಿನ್ನವನ್ನ ಧರಿಸ್ತಾರೆ. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಂತಿಷ್ಟು ಗ್ರಾಮ್ಗಳು ಅಂತ ಮಿನಿಮಮ್ ಆಗಿ ಒಂದು ಸ್ಲಾಬ್ ಗಳನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ಈ ಹಿಂದೆ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಅಂದ್ರೆ ಮಹಿಳೆಯರಿಗೆ ಇಷ್ಟು ಪ್ರಮಾಣದ ಚಿನ್ನವನ್ನ ಹಾಕೋಬಹುದು, ಪುರುಷರು ಇಷ್ಟು ಪ್ರಮಾಣದ ಚಿನ್ನವನ್ನ ಹಾಕೋಬಹುದು, ಮಕ್ಕಳಿಗೆ ಈ ರೀತಿಯಾದಂತದ್ದು, ಹಿರಿಯ ವಯಸ್ಕರಿಗೆ ಈ ರೀತಿಯಾದಂತಹ ಸ್ಲಾಬ್ ಗಳನ್ನ ಮಾಡುವಂತ ಸಾಧ್ಯತೆಗಳಿದೆ. ಇದನ್ನ ಹೊರತುಪಡಿಸಿ ಹೆಚ್ಚಿನ ಚಿನ್ನ ಅವರ ಬಳಿ ಇದ್ದಂತ ಸಂದರ್ಭದಲ್ಲಿ ಆ ಚಿನ್ನದ ಮೂಲವನ್ನ ಬಿಟ್ಕೊಡ್ಬೇಕಾಗುತ್ತೆ. ಅಂದ್ರೆ ಈ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ನಮ್ಮ ಬಳಿ ಹಣ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ. ಒಂದು ವೇಳೆ ಆ ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ದಂಡವಾಗಿ ಒಂದಿಷ್ಟು ಹಣವನ್ನ ಕಟ್ಟಬೇಕಾಗುತ್ತೆ. ಅಂದ್ರೆ ಸರ್ಕಾರ ಇಷ್ಟು ಗ್ರಾಮ್ ಚಿನ್ನಕ್ಕೆ ಅಂದ್ರೆ ಘೋಷಣೆ ಅಂದ್ರೆ ಅದರ ಮೂಲವನ್ನ ಘೋಷಣೆ ಮಾಡ್ಲಿಕ್ಕೆ ಆಗದಂತಹ ಚಿನ್ನದ ಪ್ರತಿ ಗ್ರಾಮ್ಗೆ ಇಷ್ಟು ದಂಡ ಅಂತ ನಿಗದಿ ಮಾಡುತ್ತೆ. ಆ ದಂಡವನ್ನ ಪಾವತಿ ಮಾಡಬೇಕಾಗುತ್ತೆ. ಒಂದು ವೇಳೆ ದಂಡವನ್ನು ಕೂಡ ಪಾವತಿ ಮಾಡ್ಲಿಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಇಂತಿಷ್ಟು ವರ್ಷಗಳ ಕಾಲ ಸರ್ಕಾರಿ ಖಜಾನೆಯಲ್ಲಿ ಇಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಈ ರೀತಿಯಾದಂತಹ ಒಂದಿಷ್ಟು ಪ್ರಸ್ತಾಪಗಳು ಈಗಾಗಲೇ ಗೃಹ ಇಲಾಖೆಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದಾವೆ. ಮುಂದಿನ ಹಂತಗಳಲ್ಲಿ ಇದು ಮತ್ತಷ್ಟು ಬೆಳವಣಿಗೆಗಳು ಆಗುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್. ಬಟ್ ಇದನ್ನ ಯಾವಾಗಿಂದ ಜಾರಿಗೆ ತರೋದೇ ಆದ್ರೆ ಅಂತಕ್ಕಂಥ ಪ್ರಶ್ನೆ. ಯಾಕೆಂದ್ರೆ ಇಡೀ ದೇಶವೇ ಈಗ ಕೊರೋನಾ ವಿರುದ್ಧ ಹೋರಾಡ್ತಾ ಇರಬೇಕಾದ ಈ ಸಂದರ್ಭದಲ್ಲಿ ಇದನ್ನ ಜಾರಿಗೆ ತರ್ತಾರಾ ಅಥವಾ ಇವೆಲ್ಲ ಮುಗಿಲಿ ಅಂತ ವೆಯ್ಟ್ ಮಾಡ್ತಾರಾ? ಸದ್ಯಕ್ಕಂತೂ ಇದು ಜಾರಿಗೆ ತರ್ತಕ್ಕಂಥ ಸಾಧ್ಯತೆ ಕಡಿಮೆ ಅಂತ ಅನಿಸುತ್ತೆ. ಏನೇ ಇದ್ರೂ 2021ರಲ್ಲಿ ಇದ್ರ ಬಗ್ಗೆ ಚಿಂತನೆ. ಯಾಕೆಂದರೆ ಇಂಥ ಒಂದು ಮಹತ್ತರ ಆದೇಶವನ್ನು ಹೊರಡಿಸಬೇಕು ಅಂತಂದರೆ ಅದರ ಎಲ್ಲ ಸಾಧಕ ಬಾಧಕಗಳನ್ನು ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಗೃಹ ಇಲಾಖೆಯಿಂದ ಆರಂಭಿಕ ಪ್ರಸ್ತಾವನೆ ಅಷ್ಟೇ ಆಗಿದೆ ಇದಿನ್ನೂ. ಸೊ ಇದನ್ನು ಇನ್ನೂ ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ನೇಮಕ ಮಾಡ್ತಾರೆ. ಎಕ್ಸ್ಪರ್ಟ್ಸ್ ಕಮಿಟಿನಲ್ಲಿ ಚರ್ಚೆ ಆಗುತ್ತೆ. ಒಂದು ವೇಳೆ ತಮ್ಮ ಬಳಿ ಹೆಚ್ಚಿನ ಚಿನ್ನ ಇದ್ದರೂ ಕೂಡ ಅದನ್ನು ಡಿಕ್ಲೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಅದನ್ನು ಪತ್ತೆ ಹಚ್ಚೋದು ಹೇಗೆ? ಏನಾದರೂ ಮನೆ ಮೇಲೆ ರೇಡ್ ಆಗುತ್ತಾ? ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಆರ್ಥಿಕ ತಜ್ಞರಾದಂತಹ ರುದ್ರಮೂರ್ತಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಅರವಿಂದ್ ಅವರೇ. ಸರ್, ಇದು ಯಾವ ರೀತಿ ಅನುಷ್ಠಾನಕ್ಕೆ ಬರ್ಬೋದು ಮತ್ತು ಕೇಂದ್ರ ಸರ್ಕಾರಕ್ಕೆ ಇದರಿಂದ ಏನು ಲಾಭ ಈ ರೀತಿ ಮಾಡೋದ್ರಿಂದ ಅಂತ? ನೋಡಿ, ಅಮ್ನಿಸ್ಟಿ ಸ್ಕೀಮ್ ಅಂದ್ರೆ ಯಾವ ತರ ಲಾಸ್ಟ್ ಟೈಮು ಇನ್ಕಮ್ ಟ್ಯಾಕ್ಸ್ ಯಾರನ್ನ ಬ್ಲಾಕ್ ಮನಿ ಇರೋರು ಡಿಕ್ಲೇರ್ ಮಾಡದೇ ಇರೋರ್ಗೂ ಕೂಡ ಇದೇ ತರ ಸ್ಕೀಮ್ ಕೊಟ್ಟು ನಿಮ್ಮ ಹತ್ರ ಏನಾನ ಬ್ಲಾಕ್ ಮನಿ ಇದ್ರೆ ಅದನ್ನ ಡಿಕ್ಲೇರ್ ಮಾಡ್ಕೊಳ್ಳಿ, ಅದಕ್ಕೆ ನೀವು ಖಂಡಿತ ಟ್ಯಾಕ್ಸ್ ತೆರಿಗೆ ಆಗಿರ್ಬೋದು, ಅದಕ್ಕೆ ಫೈನ್ ಮತ್ತೆ ಪೆನಾಲ್ಟಿ ಆಗಿರ್ಬೋದು, ನೀವು ಕಟ್ಕೊಂಡು ಆ ಬ್ಲಾಕ್ ಮನಿಯನ್ನ ವೈಟ್ ಆಗಿ ಮಾಡ್ಕೋಬಹುದು ಅನ್ನೋದನ್ನ ನರೇಂದ್ರ ಮೋದಿ ಅವರ ಗೌರ್ಮೆಂಟ್ ಟೈಮಲ್ಲೇನೆ 2 ಸಲ ಮಾಡಿದ್ರು. ಅದೇ ತರ ಇವಾಗ ನಿಮ್ಮ ಹತ್ರ ಏನಾನ ಬ್ಲಾಕ್ ಮನಿ ಗೋಲ್ಡ್ ಮುಖಾಂತರ ಏನಾನ ನೀವು ಖರೀದಿ ಮಾಡಿತ್ತು ಅಂದ್ರೆ ಆ ಗೋಲ್ಡ್ ಅನ್ನ ಖಂಡಿತವಾಗ್ಲೂ ನೀವು ಡಿಕ್ಲೇರ್ ಮಾಡ್ಕೊಳ್ಳುವ ಮುಖಾಂತರ ಅದಕ್ಕೆ ಬೇಕಾದಂತಹ ತೆರಿಗೆ ಆಗಿರ್ಬೋದು, ಫೈನ್ ಮತ್ತೆ ಪೆನಾಲ್ಟಿಗಳನ್ನ ಕಟ್ಟುವ ಮುಖಾಂತರ ಅದನ್ನು ಕೂಡ ವೈಟ್ ಆಗಿ ಮಾಡ್ಕೋಬಹುದು. ಈ ಸ್ಕೀಮ್ ಅನ್ನ ತರಬಹುದಾ ಕೇಂದ್ರ ಸರ್ಕಾರ, ಇದ್ರ ಬಗ್ಗೆ ಚಿಂತನೆ ನಡೆದಿದೆಯಾ ಅನ್ನುವ ಮಾಹಿತಿಗಳು ಖಂಡಿತವಾಗ್ಲೂ ಬರ್ತಾ ಇದೆ. ಇದರ ರೂಪರೇಷೆಗಳು ಖಂಡಿತವಾಗ್ಲೂ ನಮಗೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಈ ಮಾಹಿತಿಯನ್ನ ಹೊರ ಹಾಕಿದಾಗೆ ಮಾತ್ರ ನಮಗ್ ಗೊತ್ತಾಗ್ಬೋದು. ಈ ಟೈಮಲ್ಲಿ ನಾವೇನಿದ್ರು ಒಂದು ಗೆಸ್ ಅಥವಾ ಈ ತರ ಮಾಡಬಹುದೇ ಅಂತ ಹೇಳ್ಬೋದೇ ಹೊರತು ಕೇಂದ್ರ ಸರ್ಕಾರದಿಂದ ಇದರ ಬಗ್ಗೆ ನಿರ್ದೇಶನಗಳು ಬರೋವರೆಗೂ ಕೂಡ ನಾವು ಯಾವುದೇ ರೀತಿಯಾದ ಮಾಹಿತಿಗಳನ್ನ ಇವಾಗಲೇ ಯೋಚನೆ ಮಾಡೋದಕ್ಕೆ ಅಥವಾ ಹಿಂಗೆ ಆಗ್ಬಹುದು ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಇದು ಬಂದರೂ ಕೂಡ ಯಾರ್ಯಾರು ಲೀಗಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿರುವಂತಹ ದುಡ್ಡಿಂದ ಚಿನ್ನಾಭರಣಗಳನ್ನ ಕೊಂಡ್ಕೊಂಡಿದ್ರೆ ಅವ್ರು ಏನೂ ಇದ್ರ ಬಗ್ಗೆ ಚಿಂತನೆ ಮಾಡೋದು, ಗಾಬರಿ ಆಗೋದು ಖಂಡಿತವಾಗ್ಲೂ ಬೇಡ. ಕಡಿಮೆ ಚಿನ್ನ ಇರೋರು ಕೂಡ ಕೆಲವ್ರು ಹೇಳ್ಬೋದು, ಸರ್ ನಾವು ಬಿಲ್ ತಗೊಂಡಿಲ್ಲ, ಚಿನ್ನ ತಗೊಂಡಿದೀವಿ, ನಮ್ಮ ಹತ್ರ ಒಂದು 50 ಗ್ರಾಮ್ ಚಿನ್ನ ಇದೆ, 100 ಗ್ರಾಮ್ ಚಿನ್ನ ಇದೆ, ನಾವು ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಕೊಟ್ರು, ನಮ್ಗೆ ವಂಶ ಪಾರಂಪರ್ಯಕ್ಕೆ ಬಂದಿದೆ. ಈ ತರ ಇರೋರೆಲ್ಲ ಏನು ಗಾಬರಿ ಪಟ್ಕೋಬೇಡಿ. ಜನಸಾಮಾನ್ಯರಿಗೆ ಇದರಿಂದ ಏನೇ ತೊಂದರೆ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ಏನಿದ್ರು ಕೂಡ ಯಾರ್ಯಾರು ಹೆವಿ ಬ್ಲ್ಯಾಕ್ ಮನಿಯನ್ನ ಇಟ್ಕೊಂಡಿದ್ರು ಅವ್ರೇನಾನ ಚಿನ್ನಕ್ಕೆ ಅದನ್ನ ಕನ್ವರ್ಟ್ ಮಾಡ್ಕೊಂಡು ಗೋಲ್ಡ್ ಮುಖಾಂತರ ನೀವೇನಾನ ಹೆವಿ ಬ್ಲ್ಯಾಕ್ ಮನಿಯನ್ನ ತೆರಿಗೆ ಕಟ್ಟದೆ ದುಡ್ಡನ್ನ ಇಟ್ಕೊಂಡಿದ್ರೆ ಅವ್ರಿಗೆ ಮಾತ್ರ ಈ ಸ್ಕೀಮ್ ಬಂದ್ರೆ ಅನ್ವಯ ಆಗತ್ತೆ. ಸ್ಕೀಮ್ ಪ್ರಕಾರ ಅವ್ರು ಅದಕ್ಕೆ ಏನ್ ತೆರಿಗೆ ಮತ್ತೆ ಪೆನಾಲ್ಟಿ ಏನಿದೆ ಅದನ್ನ ಕಟ್ಟಿದ್ರೆ ಅದು ಕೂಡ ಖಂಡಿತವಾಗ್ಲೂ ವೈಟ್ ಮಾಡ್ಕೋಬಹುದು. ಇದರಿಂದ ಕೇಂದ್ರ ಸರ್ಕಾರಕ್ಕೆ ಏನ್ ಲಾಭ ಅಂದ್ರೆ, ಮೊದಲನೇದಾಗಿ ನಾವು ಏನ್ ಗೋಲ್ಡ್ ಇಂಪೋರ್ಟ್ ಮಾಡ್ತಿದೀವಿ ಅದು ಹತ್ತತ್ರ 800ರಿಂದ 1000 ಟನ್ಗಳ ಗೋಲ್ಡ್ ಅನ್ನ ಒಂದು ವರ್ಷಕ್ಕೆ ನಾವು ಇಂಪೋರ್ಟ್ ಆಮದು ಮಾಡ್ತಾ ಇದೀವಿ. ಆ ಆಮದನ್ನ ತಡೆಗಟ್ಟೋದಕ್ಕೋಸ್ಕರ ಈ ಸ್ಕೀಮ್ ಖಂಡಿತವಾಗ್ಲೂ ಬರಬಹುದು. ಅದು ಕೇಂದ್ರ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ಹಾಗೂ ಎರಡನೇದಾಗಿ ಇದರಿಂದ ರೂಪಾಯಿನ ಮೌಲ್ಯ ಡಾಲರ್ ಎದುರು ಏನೋ ಕುಸಿತ ಕಾಣದಿರಂಗೆ ನೋಡ್ಕೋಬಹುದು. ಅದನ್ನು ಕೂಡ ನೋಡ್ಕೊಳೋದಕ್ಕೆ
ಹಾಗೂ ಕೇಂದ್ರ ಸರ್ಕಾರಕ್ಕೂ ಈ ತೆರಿಗೆಯ ಮುಖಾಂತರ ಏನು ಹಣವನ್ನ ಸಂಗ್ರಹಿಸಬಹುದು, ಅದು ಕೂಡ ಇಂಪಾರ್ಟೆಂಟ್ ಸೋರ್ಸ್ ಆಫ್ ರೆವಿನ್ಯೂ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ. ಆದ್ರೆ ಜನಸಾಮಾನ್ಯರು ನೀವು ಬಿಲ್ ಕಟ್ಟದೇನೆ ಬೈ ಚಾನ್ಸ್ ನೀವು ಒಂಚೂರು ಚಿನ್ನ ತಗೊಂಡಿದ್ರು ಕೂಡ ಯಾವುದೇ ರೀತಿಯಾದ ಗಾಬರಿ ಇದರಿಂದ ಆಗೋದು ಬೇಕಾಗಿಲ್ಲ ಅಂತ ಹೇಳ್ತೀನಿ. ಈಗ ನೋಟ್ ಬಂದಿ ಸಂದರ್ಭದಲ್ಲಿ ತಮ್ಮ ಬಳಿ ಇದ್ದಂತಹ ಅಪಾರ ಪ್ರಮಾಣದ ಕಪ್ಪು ಹಣವನ್ನು ಕೆಲವರು ಚಿನ್ನ ಖರೀದಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಈಗ ಒಂದು ವೇಳೆ ಅದೇ ಚಿನ್ನವನ್ನು ಇವರು ದಂಡ ಕಟ್ಟಿಸ್ಕೊಂಡು ಸಕ್ರಮ ಮಾಡಿದ್ದೇ ಆದರೆ ಆ ಬ್ಲ್ಯಾಕ್ ಮನಿಯನ್ನು ಸಕ್ರಮ ಮಾಡ್ದಂಗೆ ಆಗುತ್ತೆ ಅಲ್ವಾ ರುದ್ರಮೂರ್ತಿ ಅವರೇ? ಖಂಡಿತ. ನೋಡಿ, ಈ ಅಮ್ನಿಸ್ಟಿ ಸ್ಕೀಮ್ಸ್ ಅನ್ನೋದು ಏನ್ ಬರುತ್ತೆ ಅಲ್ಲಿ ಅಫಿಷಿಯಲ್ ಆಗಿ ಬ್ಲ್ಯಾಕ್ ಮನಿ ಅಂದ್ರೆ ಫಸ್ಟ್ ಏನು, ನೀವು ತೆರಿಗೆಯನ್ನ ಕಟ್ಟದೇನೆ ನಿಮ್ಮ ಹತ್ರ ಇರುವಂತಹ ಏನು ಆದಾಯ ಇದೆ ಅದನ್ನ ನಾವು ಬ್ಲ್ಯಾಕ್ ಮನಿ ಅಂತ ಕರಿತೀವಿ. ಅಂದ್ರೆ ನೀವು ತೆರಿಗೆ ಕಟ್ಟದೇನೆ ಆ ದುಡ್ಡನ್ನ ಇಟ್ಕೊಂಡಿದ್ದೀರಾ. ಸೊ ಆ ಬ್ಲ್ಯಾಕ್ ಮನಿಗೆ ನೀವು ಇವಾಗ ತೆರಿಗೆ ಕಟ್ಟಿದ ತಕ್ಷಣ ಅದು ವೈಟ್ ಮಾಡೋದಕ್ಕೆ ಸರ್ಕಾರದಿಂದ ಅವರು ನಿಮ್ಗೆ ಕೊಟ್ಟಿದ್ದಕ್ಕೆ ಆಗೋದಿಲ್ಲ. ಖಂಡಿತ ಪೆನಾಲ್ಟಿ ಮತ್ತೆ ಫೈನು ಕೂಡ ಬರುತ್ತೆ. ಆದ್ರೆ ಪೆನಾಲ್ಟಿ ಮತ್ತೆ ಫೈನಿನ ಪ್ರಮಾಣ ಕಡಿಮೆ ಇರುತ್ತೆ. ತೆರಿಗೆ ಏನ್ ನೀವು ಮುಂಚೆ ಕಟ್ಟಬೇಕಾಗಿತ್ತು ಅದೇ ತೆರಿಗೆಯನ್ನ ಇವಾಗ್ಲೂ ಕೂಡ ಕಟ್ತೀರಾ. ಸೊ ಹಾಗಾಗಿ ಇಂಥ ಸ್ಕೀಮಿನ ಮುಖಾಂತರ ನೀವು ಅಧಿಕೃತವಾಗಿ ನಿಮ್ಮಲ್ಲಿರುವಂತಹ ಬ್ಲ್ಯಾಕ್ ಮನಿ ಗೋಲ್ಡಿನ ರೂಪದಲ್ಲಿ ಏನಾನ ಇತ್ತು ಅಂದ್ರೆ ಅವ್ರಿಗೆ ಖಂಡಿತವಾಗ್ಲೂ ಇದೊಂದು ಅವಕಾಶ. ನೀವು ಈ ತೆರಿಗೆ ಮತ್ತೆ ಫೈನ್ ಪೆನಾಲ್ಟಿ ಕಟ್ಟುವ ಮುಖಾಂತರ ಆ ಬ್ಲ್ಯಾಕ್ ಮನಿ ಗೋಲ್ಡ್ ಅಲ್ಲಿ ಏನಿದೆ ಅದನ್ನ ನೀವು ಖಂಡಿತ ವೈಟ್ ಮಾಡ್ಕೋಬಹುದು. ಆದ್ರೆ ಮುಖ್ಯವಾಗಿ ಏನು ಅವಾಗ ನೋಟ್ ಬಂದಿ ಆದಾಗ ಅನೇಕ ಜನ ಏನಾನ ಗೋಲ್ಡ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವ ಮಾಹಿತಿಗಳು ಏನಿತ್ತು, ಹಾಗೂ ಕೆಲವರು ಜನ ಏನದನ್ನ ಕನ್ವರ್ಟ್ ಮಾಡ್ಕೊಂಡಿದ್ರು ಕೂಡ ಈಗ ಅದಕ್ಕೆ ಅವರು ತೆರಿಗೆ ಕಟ್ಟಬೇಕಾಗಿ ಬರುತ್ತೆ ಅನ್ನೋದನ್ನ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ರುದ್ರಮೂರ್ತಿ ಅವರೇ. ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ಧನ್ಯವಾದ.